ಕುಮಾರಸ್ವಾಮಿ ಅವ್ರದ್ದು ಏನು ಆರೋಪ ಅಂತಂದ್ರೆ ಲೈಂಗಿಕ ದೌರ್ಜನ್ಯ ನಡೆದವರಿಗೆ ಶಿಕ್ಷೆ ಆಗಲಿ, ಅದಕ್ಕೆ ನಮ್ದು ಕೂಡ ಸಮ್ಮತಿ ಇದೆ. ಆದ್ರೆ ಅದ್ರಲ್ಲಿ ವಿಡಿಯೋ ಬಿಡುಗಡೆ ಮಾಡಿದವ್ರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನೋದೇ ಅವರ ಆಕ್ರೋಶಕ್ಕೆ ಗುರಿ. ನವೀನ್ ಕೂಡ 8 ಗಂಟೆಗೆ ವಿಡಿಯೋ ಬಿಡುಗಡೆ ಸರ್, SIT ತನಿಖೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ಲಿ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಲಿ. ಕೃಷ್ಣ ಬೈರೇಗೌಡರು ನನ್ನನ್ನೇ ಗುರಿಯಾಗಿಸ್ಕೊಂಡು ಮಾತಾಡೋರೆ, ಯಾಕೆ ನವೀನ್ ಗೌಡರ ವಿಚಾರವಾಗಿ ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ಹೇಳ್ತೀವಿ. ಯಾರು ನವೀನ್ ಗೌಡ ನನ್ಗೇನು ಗೊತ್ತು ಸ್ವಾಮಿ. ನವೀನ್ ಗೌಡ ಏನು ನನ್ನ ನೆಂಟನ, ನನ್ನ ಪಂಟನ, ನನ್ನ ಪಾರ್ಟಿಯವನ, ಅವ್ನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಲಿ. ನವೀನ್ ಗೌಡನ್ಗೆ ಆಯಿತು, ನವೀನ್ ಗೌಡನ್ಗೆ ಈಗ ಶಿಕ್ಷೆ ಆಗಿಲ್ಲ ಅಂತೇಳಿ ಪ್ರಜ್ವಲ್ ಅವ್ರಿಗೆ ಬಿಟ್ಬಿಡ್ಬೇಕಾ? ಅದ ನಿಮ್ಮ ವಾದ? ಹಾಗಾದ್ರೆ ಈ ನವೀನ್ ಗೌಡನ್ಗೆ ಬಿಟ್ಟಿದ್ರೆ ಅವನು ಎನ್ಕ್ವೈರಿ ಮಾಡಕ್ಕೆ ಹೇಳಿ, SIT ಅವ್ರಿಗೆ ಸಜೆಷನ್ ಕೊಡಿ, ಡಿಮ್ಯಾಂಡ್ ಮಾಡಿ. ನವೀನ್ ಗೌಡನ್ಗೆ ಬಿಟ್ಬಿಟ್ರೆ ಇವ್ರಿಗೂ ಬಿಟ್ಬಿಡ್ಬೇಕಾ? ಯಾವ ವಾದ ರೀ ಇದು? ಹಾಗಾದ್ರೆ ನಿಮ್ಮ ಪ್ರಕಾರ ಈ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದು ಒಂದೇ ಕ್ರೈಮೆ, ಅದ್ರ ಬಗ್ಗೆ ನೋಡಿ ಸ್ವಾಮಿ ಇವ್ರು ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದ್ದು ಅದು ಕ್ರೈಮೆ. ಹಾಗಾದ್ರೆ ಎರಡೂ ಒಂದೇ ಕ್ರೈಮೆ. ಹಾಗಾದ್ರೆ ಏನು ಎರಡಕ್ಕೂ ವ್ಯತ್ಯಾಸ ಇಲ್ಲ? ನೆನ್ನೆ ಹೇಳಿದ್ನಲ್ಲ, ಯಾರೋ ಕಳ್ತನ ಮಾಡಿದವ್ರು ಯಾರೋ ನೋಡಿ ಅಲ್ಲಿ ಕಳ್ತನ ನಡೀತಾ ಇದೆ ಅಂತ ಹೇಳಲಿಲ್ಲ, ಅದನ್ನು ಇಷ್ಟೆಲ್ಲ ನೀವು ನನಗೆ ಪ್ರಶ್ನೆ ಕೇಳ್ತೀರಿ. ಅವರು ಯಾರೋ ಒಬ್ರು ಲಾಯರು 1 ವರ್ಷ ಇದೆಲ್ಲ ಇಟ್ಕೊಂಡು ಕೂತಿದ್ರಲ್ಲ ಅವ್ರ ಮನೆಯಲ್ಲಿ. ಇಂತಹ ದೊಡ್ಡ ಒಂದು ಅಪರಾಧಿ ಪ್ರಕರಣ ಆಗಿರುವಾಗ ಅಪರಾಧದ ಸಾಕ್ಷ್ಯವನ್ನು ಮುಚ್ಚಿಟ್ಟಿದ್ದು ಕೂಡ ಒಂದು ದೊಡ್ಡ ಅಫೆನ್ಸ್. ಅದನ್ನು ಯಾರು ಕೇಳ್ತಾ ಇಲ್ಲ? ಯಾಕೆ ನೀವು ಯಾಕ್ರಿ 1 ವರ್ಷ ನೀವು ಈ ಸಾಕ್ಷಿನ ಇಟ್ಕೊಂಡು ಮುಚ್ಚಾಕಿದ್ರಲ್ಲ? ನಿಮ್ಮ ಗಮನದಲ್ಲಿದ್ದರೂ ಕೂಡ, ನಿಮಗೆ ಇದೆಲ್ಲ ದೃಶ್ಯಗಳು ನಿಮ್ಮ ಕೈಯಲ್ಲಿದ್ದರೂ ಕೂಡ 1 ವರ್ಷ ಇಟ್ಕೊಂಡಿದ್ರಲ್ಲ ನಿಮ್ಮ ಮನೆಯಲ್ಲಿ, ಇದನ್ನು ಮುಚ್ಚಾಕುವಂಥ ಪ್ರಯತ್ನ ಅಲ್ವಾ ಇದು? ಇದು ಕ್ರೈಮ್ ಅಲ್ವಾ ಸರ್? ಒಂದು ಹಾಗಾದ್ರೆ ಎಷ್ಟು ಹಾಗಾದ್ರೆ ನೀವು ಹೇಳೋ ಪ್ರಕಾರ ನೂರಾರು ಮಹಿಳೆಯರಿಗೆ ನಿಮ್ಮ ಕ್ಲೈಂಟು ರೇಪ್ ಮಾಡಿದ್ರು ಕೂಡ ಅವ್ರನ್ನ ರಕ್ಷಣೆ ಮಾಡಬೇಕು ನೀವು. ಹಾಗಾದ್ರೆ ನಿಮಗೆ ಮನುಷ್ಯತ್ವ ಇಲ್ಲ, ಮನುಷ್ಯತ್ವ ಇಲ್ಲ. ಇವ್ರ ಕೈಗೆ ಒಂದು ಏನೋ ಸಾಕ್ಷಿ ತಗೊಂಡು ಬಂದು ಕೊಟ್ಟು ಅದರಲ್ಲಿ ಮೇಲ್ನೋಟಕ್ಕೆ ನೂರಾರು ಮಹಿಳೆಯರ ಮಾನಭಂಗ ಆಗಿದೆ, ಮನೆ ಹಾಳಾಗಿದೆ, ಮಾಂಗಲ್ಯ ಹರಣ ಆಗಿದೆ ಅಂತ ನಿಮಗೆ ಗೊತ್ತಿದ್ರೂ ಕೂಡ ಅದನ್ನು ಮುಚ್ಚಿಟ್ಕೊಂಡು ಕೂತಿದ್ರಲ್ಲ. ಯಾವ ವಕಾಲತ್ ಕೊಟ್ಟಿದ್ದಾರೇನೋ ಅವ್ರು ನಿಮಗೆ? ಎಲ್ಲಿ ತೋರಿಸಿ ವಕಾಲತ್ತು? ಈ ಥರ IPC ಕಾನೂನಲ್ಲಿ ಸ್ಪಷ್ಟವಾಗಿದೆ. ಇಂತಹ ಒಂದು ಕ್ರೈಮ್ ನಿಮ್ಮ ಗಮನಕ್ಕೆ ಬಂದಾಗ ಇದನ್ನು ಪೊಲೀಸವರ ಗಮನಕ್ಕೆ ತರಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅವನು ಲಾಯರ್ ಇರಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರಲಿ. ಇದನ್ನು ಮುಚ್ಚಾಕೋ ಪ್ರಯತ್ನ 1 ವರ್ಷ ಯಾಕೆ ಮಾಡಿದ್ರಿ ನೀವು? ಅದನ್ನು ತಗೊಂಡೋಗಿ ನೀವು ಬ್ಲ್ಯಾಕ್ ಮೇಲ್ಗೆ ಯೂಸ್ ಮಾಡ್ತೀರಿ. ಇವ್ಯಾರು ಕಾಣೋದಿಲ್ಲ, ಯಾರೋ ನವೀನ್ ಗೌಡ ಅಂತ ಅದು ಮಾತ್ರ ಕಾಣುತ್ತೆ. ಇವನು 1 ವರ್ಷ ಇದನ್ನು ಮುಚ್ಚಾಕೋದಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ಅದೆಲ್ಲ ಕಾಣೋದಿಲ್ಲ. ಅವ್ರು ಹೇಳಿದ್ದು ವೇದವಾಕ್ಯ. ಇವತ್ತು ಎಲ್ಲಿದೆ ಇದರಲ್ಲಿ ಮಾತಾಡೋದ್ರಲ್ಲೂ ಏನಾದರೂ ಸಾಮ್ಯತೆ?